ಕಾಂಗ್ರೆಸ್ ಸರ್ಕಾರದಿಂದ ಬಾಗಲಕೋಟೆ ರೈತರಿಗೆ ಮಹಾ ಮೋಸ ಆಗಿದೆ. ಮೆಕ್ಕೆಜೋಳ ಬೆಳೆದ ರೈತರಿಗೆ ಸರ್ಕಾರದಿಂದ ಅನ್ಯಾಯ ಆಗಿದ್ದು, ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಬೆಲೆ ನೀಡಿದ್ದ ಸರ್ಕಾರ ರೈತರಿಂದ 45,000 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಗೆ ನೋಂದಣಿಯಾಗಿದೆ. ಕಾಂಗ್ರೆಸ್ ಸರ್ಕಾರದಿಂದ ಬಾಗಲಕೋಟೆ ರೈತರಿಗೆ ಮಹಾ ಮೋಸ ಆಗಿರುವಂತದ್ದು. ಮೆಕ್ಕೆಜೋಳ ಬೆಳೆದ ರೈತರಿಗೆ ಸರ್ಕಾರದಿಂದ ಅನ್ಯಾಯ ಆಗಿದ್ದು, ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಬೆಲೆ ನೀಡಿದ್ದ ಸರ್ಕಾರ ರೈತರಿಂದ 45,000 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಗೆ ನೋಂದಣಿಯಾಗಿದೆ. ಆದರೆ ಕೇವಲ 14,000 ಕ್ವಿಂಟಲ್ ಮಾತ್ರ ಖರೀದಿ ಮಾಡಿದ್ದು, ಏಕಾಏಕಿ ಸರ್ಕಾರದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಗಿತ ಆಗಿತ್ತು. ಬೇರೆ ಕಾರ್ಖಾನೆಯಲ್ಲಿ 1900 ರೂಪಾಯಿಗೆ ಮೆಕ್ಕೆಜೋಳ ಖರೀದಿಯಾಗಿತ್ತು. ಖರೀದಿಯಾಗದೆ ರೈತರ ಜಮೀನಿನಲ್ಲಿ ಉಳಿದ 30,000 ಕ್ವಿಂಟಲ್ ಮೆಕ್ಕೆಜೋಳ 30,000 ಕ್ವಿಂಟಲ್ ಜೋಳಕ್ಕೆ ರೈತರಿಗೆ 15 ಕೋಟಿ ನಷ್ಟ ಆಗಿದೆ. 15 ಕೋಟಿ ನಷ್ಟಕ್ಕೆ ಸರ್ಕಾರವೇ ಹೊಣೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ. ಈ ಕೆರೂರು ಸೊಸೈಟಿ ಅಂದ್ರೆ PKPS ಅವರ ಕಡೆಯಿಂದ ಸರ್ಕಾರದ ವತಿಯಿಂದ ಇದು ಗೋವಿಂಜಾಳ ಖರೀದಿ ಕೇಂದ್ರ ಓಪನ್ ಮಾಡಿದಾಗ ಖಾತೆಗಳನ್ನು 44,000 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರದವರು ನೋಂದಣಿ ಮಾಡ್ಕೊಂಡಾರ. ಈ 44,000 ಪೈಕಿ ಬರೀ 13,000 ಕ್ವಿಂಟಲ್ ಅಷ್ಟೇ ಖರೀದಿ ಮಾಡ್ಯಾರ. 13,000 ಕ್ವಿಂಟಲ್ ಖರೀದಿ ಮಾಡಿ ಈಗ ಬಂದೇ ಮಾಡಿಬಿಟ್ಟಿದ್ದಾರೆ. ಇನ್ನು ಉಳಿದದ್ದನ್ನು ರೈತರು ತಮ್ಮ ಗೊಂಜಾಳ ತಂದು ಇಲ್ಲಿ ಇಟ್ಟರು ಇಲ್ಲಿ ಹಂಗೆ ರಾತ್ರಿ ಹಗಲು ಕುಂತ್ಕೊಂಡು ಚಳಿ ಅನ್ನಲಿ ಏನೇ ಇರಲಿ ತಮ್ಮ ದನ ಕರುಗಳನ್ನ ಬಂದು ತಿಂತಿರ್ತಾವು. ಅವನ್ನ ಕಾಯುವುದೇ ಆಗಿಬಿಟ್ಟತಿ ರೈತರಿಗೆ. ಈ ರೈತರು ತಾವು ಬಂದು ಬೆಳೆದು ತಂದು ಇಟ್ಟದನ್ನು ಕಾಯ್ಕೊಂತ ಕುಂದ್ರದು. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಬಾಗಲಕೋಟೆ ರಿಪೋರ್ಟರ್ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶ್ರೀಧರ್, ಬಾಗಲಕೋಟೆ ರೈತರಿಗೆ ಜನರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಾದ್ರೆ? ಸುಪ್ರೀತಾ, ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಮೆಕ್ಕೆಜೋಳ ಬೆಳೆದ ರೈತರಿಗೆ ಒಂದು ರೀತಿ ಸರ್ಕಾರ ವಂಚನೆ ಮತ್ತು ಅನ್ಯಾಯ ಮಾಡಿದೆ ಅಂತ ಹೇಳಬಹುದಾಗಿದೆ. ಏಕೆಂದ್ರೆ ಪೂರ್ವದಲ್ಲಿ 2,400 ರೂಪಾಯಿಗೆ ಬೆಂಬಲ ಬೆಲೆ ನೀಡಿ ಮೆಕ್ಕೆಜೋಳ ಖರೀದಿಸುವಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು. ಅದೇ ರೀತಿ ರೈತರು ತಮ್ಮ ಮೆಕ್ಕೆಜೋಳ ಬೆಳೆದ ರೈತರು ನೋಂದಣಿಗೆ ಹೋಗಿ ಇಲ್ಲಿರುವ PKPSಗೆ ಹೋಗಿ ನೋಂದಣಿ ಮಾಡಿಸಿಕೊಂಡಿದ್ದರು. ಅದೇ ರೀತಿ ನೋಂದಣಿ ಕಾರ್ಯವೂ ಆರಂಭವಾಗಿತ್ತು. ಅದರ ತದನಂತರ ಬಳಿಕ ಓನ್ಲಿ 14,000 ಕ್ವಿಂಟಲ್ ಮಾತ್ರ ಖರೀದಿ ಮಾಡಿದ ಖರೀದಿ ಕೇಂದ್ರ ಏನೋ ಒಂದು ಕಾರಣ ಹೇಳಿ ಬೇರೆ ಕಾರ್ಖಾನೆಯಲ್ಲಿ ಬರೀ ಒಂದು 1,800ಕ್ಕೆ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿ ಅದು ಖರೀದಿಯನ್ನು ನಿಲ್ಲಿಸಿದ್ದರಿಂದ ಈಗ ರೈತರಿಗೆ ಅನ್ಯಾಯವಾಗಿದೆ. ಇನ್ನೂ ರೈತರು ನೀಡಬೇಕಾದ 30,000 ಕ್ವಿಂಟಲ್ ಬೆಳೆ ರೈತರ ಜಮೀನಲ್ಲೇ ಉಳಿದಿದೆ. ಹೀಗಾಗಿ ರೈತರಿಗೆ ಈಗ ಖರೀದಿ ಮಾಡುತ್ತಿರುವುದು 1,800-1,900 ರೂಪಾಯಿಗೆ ಕ್ವಿಂಟಲ್ ಖರೀದಿ ಮಾಡುತ್ತಿದ್ದಾರೆ. ಅದರಿಂದ ಮತ್ತು ಅದಕ್ಕೆ ಸರ್ಕಾರ 250 ರೂಪಾಯಿ ಬೆಂಬಲ ಬೆಲೆ ನೀಡುತ್ತದೆ ಎಂದು ಹೇಳ್ತಿದ್ದಾರೆ ಅಧಿಕಾರಿಗಳು. ಅದರಿಂದ ಈಗಿರುವ ಬೆಲೆಯ ಪ್ರಕಾರ ಪ್ರತಿ ರೈತರ ಒಂದು ಕ್ವಿಂಟಲ್ಗೆ ಒಂದು ಸುಮಾರು 400-500 ರೂಪಾಯಿವರೆಗೆ ನಷ್ಟವಾಗುತ್ತಿದೆ. ಇದು ಒಟ್ಟಾರೆಯಾಗಿ 30,000 ಕ್ವಿಂಟಲ್ ಬೆಳೆಗೆ ಸುಮಾರು 15 ಕೋಟಿವರೆಗೂ ರೈತರಿಗೆ, ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ನಷ್ಟವಾಗುತ್ತಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.